ಮತ್ತು ಈ ಚಾನೆಲ್ನಲ್ಲಿ ನಿಮ್ಮ ಸ್ವಾಗತ. ಸೊ ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ನಿಮಗೆ ಮಷಿನ್ನಲ್ಲಿ ದಾರ ಯಾವ ರೀತಿ ಹಾಕಬೇಕು ಅಂತ ತೋರಿಸ್ತಾ ಇದ್ದೀವಿ. ಸೊ ನೋಡೋಣ ಬನ್ನಿ. ಇವಾಗ ನೀವು ಯಾವುದು ದಾರದಿಂದ ಸ್ಟಿಚ್ ಮಾಡಬೇಕಲ್ವಾ ಆ ದಾರವನ್ನು ತೆಗೆದುಕೊಳ್ಳಿ. ನಂತರ ಏನು ಮಾಡಿ ಅಂದರೆ ಜಸ್ಟ್ ನೋಡಿ, ಇಲ್ಲಿ ಕಡ್ಡಿ ಇರುತ್ತೆ, ಮಷಿನ್ ಮೇಲೆ ಈ ರೀತಿ ಕಡ್ಡಿ ಇರುತ್ತೆ. ಸೊ ಅಲ್ಲಿ ಈ ದಾರವನ್ನು ಈ ರೀತಿ ಹಾಕ್ಬಿಡಿ. ಈಗ ನೋಡಿ, ಇಲ್ಲಿ ದಾರದ ತುದಿ ಏನಿರುತ್ತಲ್ವಾ ಇದನ್ನು ತಗೊಳ್ಳಿ, ಮತ್ತೆ ಜಸ್ಟ್ ಈ ರೀತಿ ತಗೊಂಡು ಬಂದು ಈ ಹುಕ್ ಟೈಪ್ ಕಾಣಿಸ್ತಿದೆ ಅಲ್ವಾ, ಅದ್ರ ಮೇಲೆ ಜಸ್ಟ್ ಈ ರೀತಿ ದಾರವನ್ನು ಇದನ್ನು ಪ್ಲೇಸ್ ಮಾಡಿಬಿಡಿ. ಪ್ಲೇಸ್ ಮಾಡಿದ ನಂತರ ಕೆಳಗಡೆ ನೋಡಿ, ಕೆಳಗಡೆ ಇಲ್ಲಿ ಒಂದು ಸರ್ಕಲ್ ಥರ ಚಕ್ರ ಇದೆ ಅಲ್ವಾ, ಆ ಚಕ್ರಕ್ಕೆ ಈ ರೀತಿ ಒಂದು ಸುತ್ತು ಈ ರೀತಿ ಹಾಕ್ಕೋಬೇಕು. ಓಕೆನಾ? ಹಾಕಿದ ನಂತರ ಇಲ್ಲಿ ಏನು ಹುಕ್ ಟೈಪ್ ಕಾಣಿಸ್ತಿದೆ ಅಲ್ವಾ, ಇದಕ್ಕೆ ಕೂಡ ಈ ರೀತಿ ದಾರವನ್ನು ಹಾಕ್ಕೊಳ್ಳಿ. ನಂತರ ಹಾಕೊಂಡ ನಂತರ ಇಲ್ಲಿ ಮೇಲ್ಗಡೆ ಇದೇನು ಕಾಣಿಸ್ತಾ ಇದೆ ಅಲ್ವಾ, ಇದಕ್ಕೆ ದಾರವನ್ನು ಪೋಣಿಸ್ಕೋಬೇಕು. ಸೊ ಏನು ಮಾಡಿ ಅಂದರೆ ಈ ರೀತಿ ದಾರದ ತುದಿಯನ್ನು ಇಲ್ಲಿ ಪೋಣಿಸ್ಕೊಳ್ಳಿ. ನೋಡಿ ಈ ರೀತಿ ಪೋಣಿಸ್ಕೊಂಡ ನಂತರ ಸೊ ಇಲ್ಲಿ ನೋಡಿ, ಇದು ಹುಕ್ಕಿದೆ. ಈ ಹುಕ್ಕಿಗೆ ಏನು ಮಾಡಿ ಅಂದರೆ ಸಿಂಪ್ಲಿ ಈ ದಾರನ ಈ ರೀತಿ ಒಳಗಡೆ ಹಾಕಿಬಿಡಿ ಈ ರೀತಿ. ಓಕೆನಾ? ಸೊ ಇದು ಇಲ್ಲಿವರೆಗೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇವಾಗ ಸೂಜಿಯನ್ನು ಮೇಲ್ಗಡೆ ಈ ರೀತಿ ಮಾಡ್ಕೊಳ್ಳಿ, ಮತ್ತು ಸೂಜಿನಲ್ಲಿ ದಾರವನ್ನು ಪೋಣಿಸ್ಕೋಬೇಕು. ಇಲ್ಲಿ ಇವಾಗ ಸೂಜಿಯಲ್ಲಿ ನಾವು ದಾರವನ್ನು ಪೋಣಿಸ್ಕೋಬೇಕು. ಅದರ ನಂತರ ಸೊ ಈ ರೀತಿ ನೋಡಿ, ಜಸ್ಟ್ ಏನು ಮಾಡಿ ಅಂದರೆ ಇಲ್ಲಿಂದ ಇಲ್ಲಿಗೆ ಹಾಕಿ. ಸೊ ನೋಡಿ, ಈ ರೀತಿ ಸೂಜಿನಲ್ಲಿ ದಾರವನ್ನು ಹಾಕಿ. ಸೊ ಆಯಿತು, ಇಷ್ಟೇ ಕೆಲಸ ಮಷಿನ್ನಲ್ಲಿ ದಾರ ಹಾಕೋದು. ಸೊ ನೋಡಿ, ನಾನು ಇನ್ನೊಮ್ಮೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿಗೆ ನೀವು ಯಾವ ದಾರದಿಂದ ಸ್ಟಿಚ್ ಮಾಡಬೇಕಲ್ವ ಆ ದಾರವನ್ನು ಹಾಕಿ. ನೆಕ್ಸ್ಟ್ ಬಂದು ನೋಡಿ, ಇಲ್ಲಿ ಹುಕ್ ಟೈಪ್ ಇರುತ್ತಲ್ವ, ಹುಕ್ ಟೈಪು ಇಲ್ಲಿಗೆ ಜಸ್ಟ್ ದಾರವನ್ನು ಅದ್ರ ಮೇಲೆ ಇರಿಸಿ. ಅದರ ನಂತರ ಕೆಳಗಡೆ ಇದೇನು ಚಕ್ರ ಟೈಪ್ ಇದೆ ಅಲ್ವಾ, ಅಲ್ಲಿಗೆ ದಾರವನ್ನು ಈ ರೀತಿ ಒಂದು ರೌಂಡ್ ಸುತ್ಕೊಳ್ಳಿ. ಸುತ್ಕೊಂಡ ನಂತರ ನೋಡಿ, ಇಲ್ಲಿ ಮೇಲ್ಗಡೆ ಇದು ಹುಕ್ ಟೈಪ್ ಇರುತ್ತಲ್ವ, ಇಲ್ಲಿಗೆ ದಾರವನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ದಾರವನ್ನು ಈ ರೀತಿ ಪೋಣಿಸ್ಕೋಬೇಕು ಆ ಸೈಡ್ದಿಂದ. ನೆಕ್ಸ್ಟ್ ಇಲ್ಲಿಗೆ ಏನು ಹುಕ್ ಇರುತ್ತಲ್ವ ಅದ್ರ ಒಳಗಡೆ ಹಾಕೋಬೇಕು ದಾರ. ಅದರ ನಂತರ ಇಲ್ಲಿ ಸೂಜಿಯಲ್ಲಿ ಪೋಣಿಸ್ಕೋಬೇಕು. ಸೊ ಇಷ್ಟು ಕಂಪ್ಲೀಟ್ ಮೆಥಡ್ ಇದೆ ನೋಡಿ. ಇಷ್ಟು ಮೆಥಡ್ ನೀವು ಫಾಲೋ ಮಾಡಬೇಕಾಗತ್ತೆ ಮಷಿನ್ನಲ್ಲಿ ದಾರ ಹಾಕುವಾಗ. ಸೊ ಐ ಹೋಪ್ ನಿಮಗೆ ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ, ನಾನು ನಿಮ್ಮ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ.